ಪ್ರ್ಯಾಂಕ್ ಕಾಲ್ಸ್ ಪಾರ್ಟ್ 2. ಇವತ್ತು ಸ್ವಲ್ಪ ಜನ ಪ್ರ್ಯಾಂಕ್ ಮಾಡೋಣ. ಅದರಲ್ಲಿ ನಾನು ಅವ್ರನ್ನ ಪ್ರ್ಯಾಂಕ್ ಮಾಡ್ತೀನೋ ಅವ್ರು ನನ್ನ ಪ್ರ್ಯಾಂಕ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಯಾರ್ಯಾರು ಕಂಡುಹಿಡಿತಾರೋ ಅಂತಲೂ ನನಗೆ ಗೊತ್ತಿಲ್ಲ. ಮಾಡೋಣ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕಾಲ್ ಬಂದು ನಮ್ಮ ಅಕ್ಕಗೆ ಮಾಡ್ತಾಯಿದ್ದೀನಿ. ಪೊಲೀಸವರು ಡ್ಯೂಟಿಯಲ್ಲಿ ಇರ್ತಾರೆ, ಬಟ್ ಸ್ವಲ್ಪ ಪ್ರೊಫೆಷ್ನಲ್ ಮಾತಾಡೋಣ. ಸೇಮ್ ಐಡಿಯಾನೇ, ಗಣೇಶ ಫೆಸ್ಟಿವಲ್ ಬರ್ತಿದ್ದೀವಲ್ಲ, ಸೊ ಗಣೇಶಗೆ ಚೀಫ್ ಗೆಸ್ಟಾಗಿ ಬರಬೇಕು, ಅದೇ ಐಡಿಯಾ ಮಾಡೋಣ. ಅಕ್ಕನೂ ಪ್ರ್ಯಾಂಕ್ ಆದರು, ಸ್ಯಾಟಿಸ್ಫೈ. ಬಟ್ ಅಪ್ಲೋಡ್ ಮಾಡಬೇಡ ಅಂದರು, ಸೊ ಮಾಡ್ತಿಲ್ಲ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಮ್. ನಾವು ರೆಸ್ಪೆಕ್ಟ್ ಮಾಡಬೇಕಲ್ವಾ, ಅಷ್ಟೇ. ಸೆಕೆಂಡ್ ಕಾಲ್ ಬಂದು ನಮ್ಮ ಫ್ರೆಂಡಿಗೆ ಮಾಡೋಣ. ನಮ್ಮ ಕಾಲೇಜ್ ಫ್ರೆಂಡು, ಅವನು ಜಿಮ್ಮಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಅವ್ನು ಮಾಡೋಣ. ಕನೆಕ್ಟ್ ಆಗಲಿ. ಯಾವುದೋ ಕನೆಕ್ಟ್ ಆಗ್ತಿಲ್ಲ ಕಾಲು. ಹಲೋ 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 ಸರ್, ನಮಸ್ಕಾರ. ಹೇಳಿ. ಚೇತನ್ ಅವರ ಮಾತಾಡೋದು? ಹೌದು ಸರ್, ಇಲ್ಲಿ ಹೊಸಕೋಟೆ ಹತ್ರ ಗಣೇಶ ಇರ್ತಿದ್ದೀವಿ. ಹೌದಾ? ಆಮೇಲೆ ಸ್ವಲ್ಪ ಬರೋಕ್ಕಾಗುತ್ತಾ? ಬರೋಣ. ಹಲೋ 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 ಅವನು ಹೊಸಕೋಟೆದಲ್ಲೇ ಇರೋದು. ಗೊತ್ತಾಗ್ಬಿಡ್ತು ಅವನಿಗೆ, ನನ್ನ ವಾಯ್ಸ್ ಗೊತ್ತಾಗ್ಬಿಡ್ತು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ನೆಕ್ಸ್ಟ್ ಕಾಲ್ ನಮ್ಮ ಫ್ರೆಂಡಿಗೆ ಮಾಡೋಣ. ಮನೀಶ್, MBA ಫ್ರೆಂಡು. ಮನೀಶ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಹಲೋ ಕಟ್ ಮಾಡ್ಬಿಟ್ಟ. ಕಾಲ್ ಮಾಡ್ತಿದ್ದಾನೆ. ಅವನು ಬ್ಲಿಂಕಿಟಲ್ಲಿ ಟಿಗೆಲ್ಲ ಕೆಲಸ ಮಾಡ್ತಾನೆ. ಸೊ ಕಸ್ಟಮರ್ ಥರ. ಹಲೋ ಹಲೋ ಯಾರು? ಗುಡ್ ಆಫ್ಟರ್ನೂನ್ ಸರ್. ಯಾರು? ಮನೀಶ್ ಅವರಾ? ಮೋನಿಶ್. ಹೌದು ಮನೀಶ್ ಅವರ, ನಾವು ಬ್ಲಿಂಕಿಟ್ನಿಂದ ಮಾತಾಡ್ತಿರೋದು. ಹೇಳಿ. ನಿನ್ನೆ ಒಂದು ಆರ್ಡ್ರ್ ಬುಕ್ ಮಾಡಿದ್ವಿ, ಓಕೆ. ಅದಿನ್ನೂ ಬಂದಿಲ್ಲ. ಯಾವುದು? ಸಾರಿ, ಅದು ಆರ್ಡ್ರ್ ಬಂದಿತ್ತು. ವೆಜಿಟೇಬಲ್ಸ್ ಬುಕ್ ಮಾಡಿದ್ವಿ. ನಿನಗೆ ವೆಜಿಟೇಬಲ್ಸ್ ಬುಕ್ ಮಾಡಿದ್ವಿ. ಓಕೆ. ಅದು ಸ್ವಲ್ಪ ಇದಾಗಿತ್ತು, ಕೆಟ್ಟೋಗಿತ್ತು. ಓಕೆ. ಸೊ ಅದನ್ನ ಎಕ್ಸ್ಚೇಂಜ್ ಇದು ಮಾಡಿದ್ವಿ, ರೇಸ್ ಮಾಡಿದ್ವಿ ಕಂಪ್ಲೇಂಟು. ನಿಮ್ಮ ನಂಬರ್ ಕೊಟ್ಟಿದ್ದಾರೆ. ಓಕೆ. ಅದು ಏನು ಮಾಡ್ಬೇಕು ಸರ್ ಇವಾಗ? ಹಲೋ ಹಲೋ ಹೇಳಿ. ಹಾಂ ಸರ್, ಅದೇ ಆರ್ಡ್ರ್ ಐ ಡಿ ಕೇಳಿದ್ರಲ್ಲ. 40 40 50 50 10 10 23 23 57 57 123. ನಾನು ಚೆಕ್ ಮಾಡ್ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ ಸರ್, ಇದು ಆರ್ಡ್ರ್ ಐ ಡಿ ಎಷ್ಟು ನಂಬರ್ ಇರುತ್ತೆ? ನೀವು ಯಾವಾಗ ಬುಕ್ ಮಾಡಿದ್ದು? ಹಾಂ ಯಾವಾಗ ಬುಕ್ ಮಾಡಿದ್ದು? ಸರ್ ಆಯ್ತು, 6 ವರ್ಷ ಆಯಿತು. 6 ವರ್ಷ ಆಯ್ತಾ? ಹಾಂ. ಆರ್ಡ್ರ್ ಐ ಡಿ ಎಷ್ಟು ನಂಬರ್ ಇರುತ್ತೆ ಸರ್? ಆರ್ಡ್ರ್ ಐ ಡಿ 6 to 7 ಇರುತ್ತೆ. ನೀವು ಜಾಸ್ತಿ ನಂಬರ್ ಕೊಟ್ಟಿದ್ದೀರಾ. 6 ವರ್ಷ ಆಯ್ತು ಸರ್ ಬುಕ್ ಮಾಡಿ ನಾನು. 6 ವರ್ಷ ಮತ್ತೆ ಯಾರೋ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ವಾ?
ಸರ್ ಇನ್ನೂ ಗೊತ್ತಾಗಿಲ್ವಾ ಯಾರಂತ? ಗೊತ್ತಾಗಿಲ್ಲ. ಹಾಂ, ಗೊತ್ತಾಗ್ಲಿಲ್ಲ. ಹೌದಾ? ಯಾರು? ಯೋಚನೆ ಮಾಡಿ ಯಾರಂತ ಗೊತ್ತಾಗುತ್ತಾ? ಗೊತ್ತಾಗ್ತಲ್ಲ ಯಾರು ಅಂತ. ಸರ್ 6 ವರ್ಷ ಆಯ್ತು ಸರ್, ಆರ್ಡ್ರ್ ಮಾಡಿ. ಇನ್ನೂ ಕಂಪ್ಲೇಂಟ್ ಇದಾಗಿಲ್ವಾ? ಸಾಲ್ವ್ ಆಗಿಲ್ಲ. ಅವರು ಕಾಲ್ ಮಾಡಿದ್ರೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಇನ್ನೂ 6 ವರ್ಷ ಆಯಿತು. ಹಾಂ, ಅಕ್ಷಯ್, ನಾನ್ ಯಾವ ನಿಜ ಕಸ್ಟಮರ್ ಅನ್ಕೊಂಡು ಫೋನ್ ಇದು ಮಾಡ್ತಾ ಇದ್ದೆ. ಪ್ರ್ಯಾಂಕ್ ಆಗೋದೆ. ಯೂಟ್ಯೂಬಲ್ಲಿ ಬರ್ತೀಯ ನೋಡಿ, ಎಂಜಾಯ್ ಮಾಡಿ. ಪ್ರ್ಯಾಂಕ್ ನಮ್ಮ ಡಿಗ್ರಿ ಫ್ರೆಂಡ್ ಒಬ್ಬ ಇದ್ದ, ಪವನ್ ಅಂತ ಹೇಳ್ಬಿಟ್ಟು, ಅವ್ನಿಗೆ ಕಾಲ್ ಮಾಡೋಣ. ಹಲೋ ಹಲೋ ಹಲೋ, ಯಾರು ಪವನ? ಹಾ ಹೌದು ಸರ್, ನಮ್ಮದು ಗಾಡಿ ಇದೆಯಾ ಆಕ್ಟಿವಾ? ಹಾ ಆಕ್ಟಿವಾ. ಇದು ನಂಬರ್ ಎಲ್ಲಿ? A531. ಹಾ ಸರ್, ಐ ಮೀನ್ 1 ವೀಕ್ ಮುಂಚೆ ಎಲ್ಲಾದರೂ ನೀವು ಈ ಕಡೆ ಓಡಾಡಿದ್ದೀರಾ? ವೈಟ್ ಫೀಲ್ಡ್ ಕಡೆ. ವೈಟ್ ಫೀಲ್ಡ್ 1 ವೀಕ್ ಹಿಂದೆನಾ? ಹಾಂ, 1 ವೀಕಿಂದ. ವೈಟ್ ಫೀಲ್ಡ್ ಕಡೆ ಹೋಗೋದು, ನಾನು ITPL ಕಡೆ ಹೋಗೋದು ಆಫೀಸ್ಗೆ. ಯಾರಿಗಾದ್ರೂ ಗಾಡಿ ಕೊಟ್ಟಿದ್ರಾ? 1 ವೀಕ್ ಅಂದ್ರೆ ಯಾವ ದಿನ ಅಂದ್ರೆ ಅಲ್ಲ, ನಿಮ್ಮ ಗಾಡಿ ಯಾರಿಗಾದ್ರೂ ಕೊಟ್ಟಿದ್ರಾ ಬೇರೆಯವ್ರಿಗೆ ಓಡ್ಸಕ್ಕೆ? ಅಂದ್ರೆ ಲಾಸ್ಟ್ ವೀಕ್ ಅಲ್ಲ? ಹೌದು. ಲಾಸ್ಟ್ ವೀಕ್ ಕೊಟ್ಟ ಗೊತ್ತಿಲ್ಲ, ಜ್ಞಾಪನ ಇಲ್ಲ ಅನಿಸ್ತಿದೆ. ಆಫೀಸ್ಗೆ ಹೋಗಿದ್ದಂಗಿದ್ದೀನಿ. 5 ಡೇಸ್ ಆಫೀಸೇ ಇತ್ತು. ಆಕ್ಸಿಡೆಂಟ್ ಆಗಿದೆ ಒಂದು. ಹಾ ಹಾ. ನಿಮ್ಮ ಗಾಡಿ ನಂಬರ್ ರೆಕಾರ್ಡ್ ಆಗಿದೆ. ನಂದ? ಪವನ್ ನಿಮ್ದೇ ಅಲ್ವಾ? ಹಾ, ಪವನ್ ಏನಂದೆ? ನಿಮ್ಮ ನೇಮ್ ರೆಕಾರ್ಡ್ ಆಗಿದೆ. ನನ್ ಗಾಡಿ ಆಕ್ಸಿಡೆಂಟ್ ಆಗಿದ್ಯಾ? ನೀವು ಒಬ್ರ ಆಕ್ಸಿಡೆಂಟ್ ಮಾಡಿರೋದು, ಗುದ್ದಿರೋದು. ಹೌದಾ? ನೀವು ಗುದ್ದಿರೋದು ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರೋ ಗುದ್ದಿದಾರೋ ಗೊತ್ತಿಲ್ಲ, ಬಟ್ ಗಾಡಿ ನಂಬರ್ ಇದೆ. ಹಾ. ಸೊ ಅದಕ್ಕೆ ಕಾಲ್ ಮಾಡ್ತಿರೋದು. ಹಾ ಹಾ. ಅವ್ರು ಸ್ವಲ್ಪ ಹಾಸ್ಪಿಟಲ್ ಇದ್ದಾರೆ, ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಹಾ. ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಹಾ. ಏನು ಮಾಡ್ಬೇಕು ಸರ್ ಇವಾಗ ಬರ್ತೀರಾ ನೀವು? ಎಲ್ಲಿ ಬರ್ಬೇಕು? ಠಾಣೆ ಹತ್ರ ಬರಬೇಕು, ಪೊಲೀಸ್ ಸ್ಟೇಷನ್ ಹತ್ರ. ಅದು ಈ ಲಿಮಿಟ್ಸ್ಗೆ ಬರುತ್ತೆ. ಇಲ್ಲ, ನಾವು ಆ ಕಡೆ ಬರಲ್ಲ, ನಾನು ಆಫೀಸ್ ಕಡೆ ಹೋಗೋದು. ITPL. ಇಲ್ಲ, ಕಂಪ್ಲೇಂಟ್ ಕೊಟ್ಟಿರೋರು ಅವ್ರದ್ದು ಈ ಲಿಮಿಟ್ಸ್ ಬರುತ್ತೆ. ಹಾ. ಅವ್ರು ಈ ಸ್ಟೇಷನ್ ಹತ್ರ ಬರುತ್ತೆ. ಹಾ. ಸೊ ಅವ್ರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಹತ್ರನಿಂದ. ಹೌದಾ? ಏನು ಅಲ್ಲ, ಇಟ್ಟಿದ್ರೆ ಹೇಳ್ಯಾರಲ್ಲ ಆಕ್ಸಿಡೆಂಟ್ ಆಗಿದ್ರೆ ನಾವ್ ಯಾಕ ಅಂತ. ನಮ್ ಗಾಡಿ ಅದು ನಿಮ್ಗೆ ಗೊತ್ತಿರ್ಬೇಕು ಸರ್. ಹೌದಾ? ಅದು ನಿಮ್ಗೆ ಗೊತ್ತಿರ್ಬೇಕು. ಅವ್ರು ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾರೆ, ಸ್ವಲ್ಪ ಹಾಸ್ಪಿಟಲ್ ಇದ್ದಾರೆ, ಖರ್ಚೆಲ್ಲ ಆಗಿದೆ ಸ್ವಲ್ಪ. ಅವರು ಸರ್ ಆಯ್ತು, ಕಂಪ್ಲೇಂಟ್ ಕೊಡಲ್ಲ, ಕಾಂಪ್ರಮೈಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದಾ? ವೈಟ್ ಫೀಲ್ಡ್ ಕಡೆ ನಾವ್ ಯಾರು ಮಾಡಿಲ್ಲ. ನನ್ನ ತಮ್ಮಗ ಒಂದ್ಕಿತ ಕಾಲ್ ಮಾಡಿ ಕೇಳ್ತೀನಿ, ನಾವೇನಾದ್ರು ಎತ್ಕೊಂಡು ಹೋಗಿರ್ತಾನೋ ಏನೋ ಅಂತ. ಇವಾಗ ನೀವು ಸ್ಟೇಷನ್ ಬರ್ಬೇಕಾಗುತ್ತೆ ಸರ್. ನಾವ್ ಆಚೆ ಇದ್ದೀರಿ. ಸ್ಟೇಷನ್ ಬರ್ಬೇಕಾಗುತ್ತೆ ನೀವು. ಆಫೀಸು ಇದೆ, ಇವಾಗ ಮಧ್ಯಾಹ್ನ ಶಿಫ್ಟ್ ಬೇರೆ. ಸರ್, ಸ್ಟೇಷನ್ ಬರ್ಬೇಕಾಗುತ್ತೆ. ಹೌದಾ? ನಾವು ಮರ್ಯಾದೆಗೆ ಮಾತಾಡ್ತಿದೀವಿ ಅಂತ ನೀವು ಈ ತರ ಲಿನೆಟ್ಸ್ ತಗೊಂಬಾರ್ದು. ನಾವು ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇದೀವಿ. ಇರಿ ಒಂದೇ. ಫುಲ್ ನಂಬಿಟ್ಟಿದ್ದಾನೆ, ಭಯ ಪಡ್ಲಿ. ಹಲೋ ಪವನ್. ಪವನ್. ಹಲೋ ಹಲೋ ಸರ್, ಪವನ್ ಇಲ್ವಾ? ಪವನ್ ಬ್ರದರ್ ಮಾತಾಡೋದು. ಪವನ್ ಕೊಡಿ, ಅವ್ರ ಫ್ರೆಂಡೇ ನಾನು ಮಾತಾಡ್ತೀನಿ. ಹಲೋ ಲೇ, ಏನೋ ನಾನು ಅಕ್ಷಯ್ ಲೇ. ನೀನಾ? ಅಯ್ಯೋ, ಏನ್ ಪವನ್? ಹೇಳು, ಅದ್ನ ಎಲ್ಲ ಆಚೆ ಇದೀನಿ. ಅಲ್ಲ ಸರಿ, ಇದು ಪ್ರ್ಯಾಂಕ್ ಕಾಲ್ ಮಾಡ್ತಿದ್ದೆ. ಹಲೋ, ಹಲೋ. ಪ್ರ್ಯಾಂಕ್ ಕಾಲ್ಸ್ ಮಾಡ್ತಿದ್ದೆ ಫ್ರೆಂಡ್ ಮೇಲೆ. ಎಲ್ಲಿ? ಯೂಟ್ಯೂಬ್ ಅಲ್ಲಿ ಬರುತ್ತೆ ನೋಡು, ಯೂಟ್ಯೂಬ್ ಅಲ್ಲಿ. ಓಕೆನಾ?
ಬಾಳ ಮಾರಿದಿಲ್ಲ ಕೈ. ಏನಿಲ್ಲ ಬಿಡು, ಬೈ ಬೈ ಬೈ. ಹುಷಾರ್ ಆ ಹುಷಾರ್, ಆಮೇಲೆ ಮಾಡ್ತೀನಿ ಇದು. ಆ, ಪ್ರಾಂಕ್ ಆಗೋದ ನಂಬಿಟ್ಟ. ನಮ್ಮ ಫ್ರೆಂಡ್ ಭದ್ರಾ ಅಂತ, ಅವ್ರು ಕಾಲ್ ಮಾಡೋಣ, ನೋಡೋಣ ಪಿಕ್ ಮಾಡ್ತಾರೋ ಇಲ್ವೋ, ಕೆಲಸದಲ್ಲಿದ್ದಾರೋ ಅಂತ ಗೊತ್ತಾಗ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. आपने ಇದರ जिस ಬಿಸಿ व्यक्ति ಆಗೋದ್ರೆ को ಏನ್ कॉल ಮಾಡೋದು किया ನಾವು? है वो अभी ಫುಲ್ ಬಿಸಿ. ಹಲೋ ಹಲೋ, ಸರ್, ಭದ್ರಾ ಅವರ ಮಾತಾಡೋದು? ಹೌದು, ಯಾರು? ಸರ್, ನಿಮ್ಮ ಹೆಸರಿಗೆ ನಿಮ್ಮ ಫೋನ್ ನಂಬರ್ಗೆ ಒಂದು ಲಾಟ್ರಿ ಬಂದಿದೆ. ಹಾ, ಎಲ್ಲಿದ್ದೀರಾ ಸರ್ ನೀವು? ಯಾರು ಅಂತ ಅರ್ಥ ಆಗ್ತಾ ಇಲ್ಲ. ಸರ್, ಲಾಟ್ರಿ ಬಂದಿದೆ, ಕ್ಯಾಶ್ ಪ್ರೈಸ್ ಬಂದಿದೆ ನಿಮ್ಮ ಫೋನ್ ನಂಬರ್ಗೆ. ಅದೇ ಯಾವ್ದು ಅಂತ. ಸರ್, ಶಾಪಿಂಗ್ ಮಾಡಿದ್ದೀರಾ ನೀವು? ಯಾವ್ದು? ಶಾಪಿಂಗ್ ಹಾ, ಅಲ್ಲಿ ನೀವು ಚಲನ್ ಬರ್ದು ಕೊಟ್ಟಿದ್ದೀರಾ? ಚಲೋನು ಇಲ್ಲ. ನಿಮ್ಮ ಫೋನ್ ನಂಬರ್ ಸೆಲೆಕ್ಟ್ ಆಗಿದೆ ಸರ್. ಹಾ, ಅಮೌಂಟ್ ಬಂದಿಟ್ಟು 10 ಲಕ್ಷ, ಹ್ಮ್ 10 ಲ್ಯಾಕ್ಸ್. ಹ್ಮ್ ನೀವು ಯಾವಾಗ ಬರ್ತೀರಾ ಸರ್? ಫ್ರೀ ಇದ್ದೀರಾ? ಇಲ್ಲ ಇಲ್ಲ, ನೀವೇ ಬಲ್ಲಿ ಲೆಟ್ರ್. ಸರ್, ಲೆಟ್ರ್ ಏನಕ್ಕೆ ಬರುತ್ತೆ? ಲೆಟರ್ ಅಲ್ಲ ಸರ್, ಪ್ರೈಸ್ ಮನಿ ಬಂದಿದೆ. ಕಳಿಸಿ, ನಂಬರ್ಗೆ ವಾಟ್ಸಪ್ ಮಾಡಿ. ಕಾಸು ಬಂದಿದೆ, ವಾಟ್ಸಪ್ ಹೆಂಗ್ ಸರ್ ಮಾಡಲಿ? ಹ್ಮ್ ಕಾಸು ಸರ್, ಮನಿ ದುಡ್ಡು ಬಂದಿದೆ. ಹ್ಮ್ ಹಾಂ, ನೀವು ಬರಬೇಕಾಗುತ್ತೆ ಮಾಲ್ ಹತ್ರ. ಯಾವ ಮಾಲ? ಸರ್, ಇಲ್ಲ, ವೈಟ್ ಫೀಲ್ಡ್ ಹತ್ರ, ಪಿ ವಿ ಆರ್. ಹ್ಮ್ ವೈಟ್ ಫೀಲ್ಡ್ ಹತ್ರ ಸರ್, ಪಿ ವಿ ಆರ್. ಯಾರು ಗೊತ್ತಾಗ್ತಾ ಇಲ್ಲ ನೀವು? ಹಾಂ, ಯಾಕೋ ನಂಬರ್ ಸೇವ್ ಮಾಡಿಲ್ಲ, ಯಾರೋ ಮಾತಾಡ್ತಾ ಇದೆ, ಅರ್ಥ ಆಗ್ತಾ ಇಲ್ಲ. ಸರ್, ಕ್ಯಾಶ್ ಪ್ರೈಸ್ ವಿನ್ ಆಗಿದೆ ಸರ್ ನಿಮ್ಮ ನಂಬರು. ಪರವಾಗಿಲ್ಲ, ನಿಜ ಇಲ್ಲ ಯಾರಂತ. 10 ಬಂದ್ರೆ ಬರ್ಲಿ. 10 ಲಕ್ಷ ಸರ್. 10 ಲಕ್ಷ ಆದ್ರೆ ಕೂಡ ಪರವಾಗಿಲ್ಲ, ನಮ್ಗೆ ಬೇಕಾಗಿಲ್ಲ. ಪರವಾಗಿಲ್ಲ, ಬನ್ನಿ ಸರ್, ನೀವು ವೈಟ್ ಫೀಲ್ಡ್ ಹತ್ರ ಬಂದು ಫೋನ್ ಮಾಡಿ ಈ ನಂಬರ್ಗೆ. ಸರ್, ಗಿಫ್ಟ್ ಬೇಡವಾ? ಗಿಫ್ಟ್ ಬೇಡ, ಏನು ಬೇಡ, ಯಾರು ಅಂತ ಹೇಳಿ ಫಸ್ಟ್. ಇಲ್ಲಾಂದ್ರೆ ಬ್ಲಾಕ್ ಮಾಡ್ತಾನೆ ನಮ್ಗೂ. ರೇ ಎರೋಡ ಹ್ಮ್ ಎರೋಡ ದೇವ್ರ ಇವರು అక్షయ ఇంకెవరు నేను ఫస్ట్ కాదురా గిఫ్ట్ వచ్చింది అనుకోండి ఉండవేమే పాపం రే అబ్బా వీడియోలో ఉండవు రే కొంచెం మర్యాద మాట్లాడు ఇంకేం సమస్య చేస్తారా ఊరికే లేదప్పా ಅಮ್ಮ ಏನ್ ಫೀಲ್ ಉಂಟದ ಮಾಮಯ್ಯ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಹೋಗಲ್ಲ. ಯಾವ್ದು ಸಕ್ಸಸ್ ಆಗೈತೆ, ಯಾವ್ದು ಸಕ್ಸಸ್ ಆಗೈತೆ, ಯಾವ್ದು ಎತ್ತಿ ಮಾತಾಡಿದ್ದಾರೆ ಅದು ಮಾತ್ರ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ. ಗೊತ್ತಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.